ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭವ್ಯ ಭಾರತ. ನಾವಿವತ್ತು ಗುಜರಾತಲ್ಲಿರೋ ಬರೋಡಾದಿಂದ ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಆದ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ಗುಜರಾತ್ ಫೇಮಸ್ ಬ್ರೇಕ್ಫಾಸ್ಟ್ ಫಾಫ್ಡಾ, ಜಲೇಬಿ, ಡೋಕ್ಲಾ ತೊಗೊಂಡು ತಿಂತಾ ಇದ್ದೀವಿ. ಬಿಸಿ ಬಿಸಿಯಾಗಿ ಫಾಫ್ಡಾ ಮಾಡ್ತಾ ಇದ್ದಾರೆ ಇಲ್ಲಿ. ಹಲೋ ಎವ್ರಿವನ್, ಡೇ 4 ಆಫ್ ಅವರ್ ಟ್ರಿಪ್. ಇವತ್ತು ಜಿಲೇಬಿ, ಫಾಫ್ಡಾ, ದೋಕ್ಲಾ ಎಲ್ಲ ತಿನ್ಕೊಂಡು 7:30 ಇವಾಗ ಟೈಮು. ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಡೆ ಹೊರಟಿದ್ದೀವಿ. ಸುಮಾರು 100 ಕಿಲೋಮೀಟರ್ ಇದೆ ಬರೋಡಾಯಿಂದ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇರೋ ಪ್ಲೇಸ್ ಹೆಸರು ಏಕ್ತಾ ನಗರ್ ಅಂತ. ಅಹಮದಾಬಾದಿಂದ 200 ಕಿಲೋಮೀಟರ್ ಇದೆ, ಬರೋಡಾದಿಂದ 90 ಕಿಲೋಮೀಟರ್, ಮತ್ತು ಸೂರತಿಂದ 160 ಕಿಲೋಮೀಟರ್ ಇದೆ. ಬೆಂಗಳೂರಿಂದ ಬರೋಡಾ ಮತ್ತು ಅಹಮದಾಬಾದ್ಗೆ ಡೈರೆಕ್ಟ್ ಟ್ರೈನ್, ಫ್ಲೈಟ್ ಮತ್ತು ಬಸ್ ಸರ್ವಿಸಸ್ ಇದೆ. ಅಲ್ಲಿಂದ ಇಲ್ಲಿಗೆ ಬಸ್, ಕ್ಯಾಬ್ ಅಥವಾ ಟ್ರೈನಲ್ಲಿ ಬರ್ಬೋದು. ಅಹಮದಾಬಾದ್ ಮತ್ತು ಬರೋಡಾದಿಂದ ಏಕ್ತಾ ನಗರ್ಗೆ ಟ್ರೈನ್ ಇದೆ. ಟ್ರೈನ್ ಟೈಮಿಂಗ್ಸ್ ಮೊದಲೇ ಚೆಕ್ ಮಾಡಿ ಪ್ಲ್ಯಾನ್ ಮಾಡ್ಕೋಬೇಕು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ. ಸೊ ಅಷ್ಟರೊಳಗಡೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. 8:15ಗೆ ಏಕ್ತಾ ನಗರ್ಗೆ ರೀಚ್ ಆದ್ವಿ. ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪಾರ್ಕಲ್ಲಿ ಮಕ್ಳಿಗೆ ಟಾಯ್ ಟ್ರೈನ್ ಇದೆ. ಏಕ್ತಾ ಮಾಲಲ್ಲಿ ದೇಶದ ಬೇರೆ ಬೇರೆ ಪ್ಲೇಸಸ್ಸಿಂದ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಆರ್ಟಿಫ್ಯಾಕ್ಟ್ಸ್ ಇದೆ. ಎಲ್ಲ ಸ್ಟೇಟ್ಸ್ದು ಒಂದೊಂದು ಶಾಪ್ ಇದೆ. ಇಲ್ಲಿ ಕಾಣ್ತಾ ಇರೋದು ನರ್ಮದಾ ಮಾತೆ ಟೆಂಪಲ್. ಇಲ್ಲಿ ಹರಿತಾ ಇರೋದು ನರ್ಮದಾ ನದಿ ಇರೋದ್ರಿಂದ ನರ್ಮದಾ ಮಾತೆಗೆ ಒಂದು ಟೆಂಪಲ್ ಕಟ್ಟಿದ್ದಾರೆ. ಶ್ರೇಷ್ಠ ಭಾರತ್ ಭವನ್ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ನಿಯರೆಸ್ಟ್ ಹೋಟೆಲ್. ಇಲ್ಲಿ ಸ್ಟೇ ಮಾಡೋಕ್ಕೆ ಮೊದಲೇ ಬುಕ್ಕಿಂಗ್ ಮಾಡ್ಕೋಬೇಕು. ಏಕ್ತಾ ನಗರಲ್ಲೆಲ್ಲ ಪಿಂಕ್ ಆಟೋಗಳೇ ಇರೋದು ವಿತ್ ಫಿಮೇಲ್ ಡ್ರೈವರ್ಸ್. ಇಲ್ಲಿ ಲೋಕಲ್ ವುಮನ್ ಎಂಪವರ್ ಮಾಡೋಕ್ಕೆ ಗೌರ್ಮೆಂಟ್ ಅವ್ರು ಮಾಡಿರೋದು. ಇಲ್ಲಿ ಟಿಕೆಟ್ ಕೌಂಟರ್ ಬೆಳಗ್ಗೆ 7:30ಯಿಂದ ಸಂಜೆ 5:30ವರೆಗೆ ತೆಗೆದಿರುತ್ತೆ. ಮಂಡೇ ರಜಾ ಇರುತ್ತೆ. ಸ್ಟ್ಯಾಚ್ಯೂ ಟೈಮಿಂಗ್ಸ್ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಇರುತ್ತೆ. 6 ಗಂಟೆ ಮೇಲೆ ಲೇಸರ್ ಲೈಟ್ ಶೋ, ಇಲ್ಯುಮಿನೇಷನ್ ಗಾರ್ಡನ್ ಮತ್ತು ನರ್ಮದಾ ಡ್ಯಾಮ್ ಲೈಟಿಂಗ್ಸ್ ಇರುತ್ತೆ. ಟಿಕೆಟ್ ಆನ್ಲೈನಲ್ಲಿ SOUtickets.in ವೆಬ್ಸೈಟಲ್ಲಿ ಬುಕ್ ಮಾಡ್ಬೋದು. ಟಿಕೆಟ್ ಕೌಂಟರಲ್ಲಿ ಕ್ಯಾಶ್ ತೊಗೊಳ್ಳಲ್ಲ, ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಮಾತ್ರ ತೊಗೊಳ್ತಾರೆ. 3 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಹಾಫ್ ಟಿಕೆಟ್ ತೊಗೋಬೇಕು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಟೋಟಲ್ ಏರಿಯಾ 5 acres ಇದೆ. ಬರೀ ಸ್ಟ್ಯಾಚ್ಯೂ ಒಂದೇ ಅಲ್ಲ, ಜಂಗಲ್ ಸಫಾರಿ, ಪೆಟ್ಸ್ ಝೋನ್, ಫ್ಲವರ್ ವ್ಯಾಲಿ, ಆರೋಗ್ಯವನ್, ನರ್ಸರಿ, ಕ್ಯಾಕ್ಟಸ್ ಗಾರ್ಡನ್, ಬಟರ್ಫ್ಲೈ ಗಾರ್ಡನ್, ಮೇಜ್, ಗ್ಲೋ ಗಾರ್ಡನ್, ನ್ಯೂಟ್ರಿಷನ್ ಪಾರ್ಕ್, ಸರ್ದಾರ್ ಸರೋವರ್ ಡ್ಯಾಮ್, ಬೋಟಿಂಗ್, ಏಕ್ತಾ ಕ್ರೂಸ್, ರಿವರ್ ರಾಫ್ಟಿಂಗ್, ನರ್ಮದಾ ಆರತಿ ಎಲ್ಲ ಇದೆ. ಎಲ್ಲದಕ್ಕೂ ಇಲ್ಲೇ ಟಿಕೆಟ್ ತೊಗೋಬೋದು. ಇಲ್ಲ ಅಂದರೆ ಆ ಪ್ಲೇಸ್ಗಳಲ್ಲೇ ಟಿಕೆಟ್ ಕೌಂಟರ್ ಇದೆ, ಅಲ್ಲೂ ತೊಗೋಬೋದು. ಸ್ಟ್ಯಾಚ್ಯೂಗೆ 150 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಬರೀ ಮ್ಯೂಸಿಯಂ ನೋಡೋಕೆ ಬಿಡ್ತಾರೆ. 380 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಸ್ಟ್ಯಾಚ್ಯೂ ಚೆಸ್ಟ್ ಏರಿಯಾವರೆಗೆ ಲಿಫ್ಟಲ್ಲಿ ಹೋಗಿ ವಿವಿಂಗ್ ಗ್ಯಾಲರಿಯಿಂದ ನರ್ಮದಾ ವ್ಯಾಲಿ ನೋಡ್ಬೋದು. 1030 ರೂಪೀಸ್ ಟಿಕೆಟಲ್ಲಿ ಲೇಸರ್ ಲೈಟ್ ಶೋನು ಇನ್ಕ್ಲೂಡ್ ಆಗಿರುತ್ತೆ. ಲಗೇಜ್ ಏನಾದ್ರು ಇದ್ದರೆ ಅದನ್ನ ಇಡೋಕ್ಕೆ ಲಾಕರ್ ಫೆಸಿಲಿಟಿ ಇದೆ. ಇಲ್ಲಿ ಒಳಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ ಫ್ರೀ ಬಸ್ ಫೆಸಿಲಿಟಿ ಇದೆ. ಇಲ್ಲ ಅಂದರೆ ಪಿಂಕ್ ಆಟೋಲ್ಲಿ ಹೋಗ್ಬೋದು. ನಾವು ವೀಕ್ ಡೇಲಿ ಬಂದಿರೋದ್ರಿಂದ ರಶ್ ಇಲ್ಲ. ವೀಕೆಂಡಲ್ಲಿ ಬಂದರೆ ತುಂಬ ಕ್ಯೂ ಇರುತ್ತಂತೆ ಬಸ್ಗಳಿಗೆ. ಇಲ್ಲಿಂದ ಸ್ಟ್ಯಾಚ್ಯೂ ಹತ್ರ ಹೋಗೋಕೆ ಒಂದು 10-15 ಮಿನಿಟ್ಸ್ ಆಗುತ್ತೆ. ಇಲ್ಲಿ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಪೀಕ್ ಸಮ್ಮರ್ ಬಿಟ್ಟು ಇನ್ನು ಯಾವಾಗ ಬೇಕಾದರೂ ಬರ್ಬೋದು. ಮಾನ್ಸೂನಲ್ಲಿ ಡ್ಯಾಮ್ ಫುಲ್ ಆಗಿರೋದ್ರಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗುಜರಾತ್ ಸೀರೀಸಲ್ಲಿ ಗುಜರಾತಲ್ಲಿರೋ ಎಲ್ಲ ಟೂರಿಸ್ಟ್ ಪ್ಲೇಸಸನ್ನು ತೋರಿಸ್ತೀವಿ. ಎಂಟ್ರೆನ್ಸ್ ಹತ್ರನೇ ಏಕ್ತಾ ಕ್ರೂಸ್ ಪಿಕಪ್ ಪಾಯಿಂಟ್ ಇದೆ. ಈ ಕ್ರೂಸಲ್ಲಿ ನರ್ಮದಾ ವ್ಯಾಲಿ ಫುಲ್ ಒಂದು ರೌಂಡ್ ಹಾಕಿಸ್ತಾರೆ ಮತ್ತು ನರ್ಮದಾ ಡ್ಯಾಮ್ ಮತ್ತು ಸ್ಟ್ಯಾಚ್ಯೂ ತೋರಿಸ್ತಾರೆ. ಇದ್ರ ಟೈಮಿಂಗ್ಸ್ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ಮತ್ತು ಟಿಕೆಟ್ ಚಾರ್ಜಸ್ ಒಬ್ರಿಗೆ 400 ರೂಪಾಯಿ. ಮತ್ತು ರಾತ್ರಿ 8:15ಗೆ ಒಂದು ಡಿನ್ನರ್ ಕ್ರೂಸ್ ಇರುತ್ತೆ. ಅದರಲ್ಲಿ DJ, ಫನ್ ಆ್ಯಕ್ಟಿವಿಟೀಸ್ ಮತ್ತು ಅನ್ಲಿಮಿಟೆಡ್ ಡಿನ್ನರ್ ಬಫೆ ಇರುತ್ತೆ. ಡಿನ್ನರ್ ಕ್ರೂಸ್ಗೆ ಒಬ್ರಿಗೆ 1800 ರೂಪಾಯಿ ಮತ್ತು ಮೊದಲೇ ಬುಕ್ಕಿಂಗ್ ಮಾಡ್ಕೋಬೇಕು. ಸ್ಟ್ಯಾಚ್ಯೂ ಸುತ್ತ ನರ್ಮದಾ ರಿವರ್ ವ್ಯಾಲಿ ಇದೆ ಮತ್ತು ನೋಡಿ ಎಲ್ಲ ಕಡೆ ಬೆಟ್ಟಗಳು ಕಾಣ್ತಾ ಇದೆ. ಸ್ಟ್ಯಾಚ್ಯೂ ಇರೋ ಐಲ್ಯಾಂಡ್ ಹೆಸರು ಸಾಧು ಬೇಟ್ ಅಂತ. ಬೇಟ್ ಅಂದರೆ ಗುಜರಾತಿಲಿ ಐಲ್ಯಾಂಡ್ ಅಂತ. ಸರ್ದಾರ್ ಪಟೇಲ್ ಅವರು ಇಂಡಿಪೆಂಡೆನ್ಸ್ ಬಂದಮೇಲೆ ಭಾರತನ ಯುನೈಟ್ ಮಾಡಿದ್ರಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಮತ್ತು ಈ ಪ್ಲೇಸ್ಗೆ ಏಕ್ತಾ ನಗರ್ ಅಂತ ಹೆಸರಿಟ್ಟಿದ್ದಾರೆ. ಈ ಆರ್ಟಿಫಿಷಿಯಲ್ ಟ್ರೀಸ್ಗೆ ಸಂಜೆ ಮೇಲೆ ಫುಲ್ ಲೈಟ್ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ನರೇಂದ್ರ ಮೋದಿ ಅವರು ಫೌಂಟೇನ್.
ಚಲಾಕ್ರ ಸ್ಟ್ಯಾಚ್ಯೂ ಒಳಗೆ ಬ್ಯಾಗ್ಸ್ ಮತ್ತು ಲಗೇಜ್ ಅಲೋ ಮಾಡಲ್ಲ, ತಂದಿದ್ರೆ ಇಡಕ್ಕೆ ಲಾಕರ್ ಫೆಸಿಲಿಟಿ ಇದೆ. ಸ್ಟ್ಯಾಚ್ಯೂ ಎಂಟ್ರಿ ಟೈಮಿಂಗ್ಸ್ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗಿರುತ್ತೆ. ಟಿಕೆಟಲ್ಲಿ ಟೈಮ್ ಸ್ಲಾಟ್ ಮೆನ್ಷನ್ ಮಾಡಿರ್ತಾರೆ, ಲೈಕ್ 8 AM to 10 AM, 10 AM to 12 PM ಅಂತ. ಆ ಟೈಮ್ ಒಳಗಡೆನೇ ಎಂಟರ್ ಆಗಬೇಕು. ಬಸ್ ಸ್ಟಾಪಿಂದ ಸ್ಟ್ಯಾಚ್ಯೂಗೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಮಧ್ಯ ಮೂವಿಂಗ್ ವಾಕ್ವೇಸ್ ಹಾಕಿದ್ದಾರೆ. ನಡೆಯೋಕ್ಕಾಗದೇ ಇರೋರಿಗೆ ವೀಲ್ ಚೇರ್ ಫೆಸಿಲಿಟಿ ಇದೆ. ವಿ ಹ್ಯಾವ್ ರೀಚ್ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಟ್ 10 o'clock. ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ರಶ್ ಇಲ್ಲ. ಸ್ಟ್ಯಾಚ್ಯೂ ಒಳಗೆ ಏನೇನಿದೆ ಅಂತ ಮುಂದಿನ ವಿಡಿಯೋಲಿ ತೋರಿಸ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್.